ಚಿನ್ನ ಎಂದರೆ ಯಾರಿಗಿಲ್ಲ ಇಷ್ಟ. ಹೆಣ್ಣು ಮಕ್ಕಳಿಗಂತೂ ಚಿನ್ನ ಅಂದರೆ ಪಂಚಪ್ರಾಣ. ಈ ಚಿನ್ನ ಹೇಗೆ ಮತ್ತು ಎಲ್ಲೆಲ್ಲಿ ಸಿಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಭಾರತದ ಚಿನ್ನದ ಗಣಿಗಳು ಐತಿಹಾಸಿಕವಾಗಿ ಮತ್ತು ಆರ್ಥಿಕವಾಗಿ ಮಹತ್ವ ಹೊಂದಿವೆ. ಕೋಲಾರ ಚಿನ್ನದ ಗಣಿ, ಹಟ್ಟಿ ಚಿನ್ನದ ಗಣಿ, ಸೋನಭದ್ರ ಚಿನ್ನದ ಗಣಿ ಸೇರಿದಂತೆ ಹಲವು ಗಣಿಗಳಿವೆ. ಚಿನ್ನದ ಮೇಲೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ದೇಶದ ಟಾಪ್ ಚಿನ್ನದ ಗಣಿಗಳ ಬಗ್ಗೆ ನೋಡುತ್ತಾ ಹೋಗೋಣ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ದೇಶದಲ್ಲಿ ಚಿನ್ನದ ಬೆಲೆ ಗಗನ ಮುಟ್ಟಿದೆ. ಶ್ರೀಮಂತರು ಮಾತ್ರ ಖರೀದಿಸಬಹುದು ಎಂಬ ಮಟ್ಟಕ್ಕೆ ಬಂದು ತಲುಪಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ಚಿನ್ನದ ಗಣಿಗಳು ಐತಿಹಾಸಿಕ ಮತ್ತು ಆರ್ಥಿಕ ಮಹತ್ವವನ್ನು ಹೊಂದಿವೆ. ದೇಶವು ಚಿನ್ನದ ಅಪಾರ ಬಳಕೆಗೆ ಹೆಸರುವಾಸಿಯಾಗಿದೆ. ಪ್ರತಿ ವರ್ಷ ಸುಮಾರು 800 ಮೆಟ್ರಿಕ್ ಟನ್ ಅಮೂಲ್ಯ ಲೋಹವನ್ನು ಆಮದು ಮಾಡಿಕೊಳ್ಳುತ್ತದೆ. ಭಾರತವು ಚಿನ್ನ ಸೇರಿದಂತೆ ಅಪಾರ ಖನಿಜ ಸಂಪನ್ಮೂಲಗಳನ್ನು ಹೊಂದಿರುವ ದೇಶವಾಗಿದೆ. WGC ಪ್ರಕಾರ ಭಾರತವು 2191.53 ಮೆಟ್ರಿಕ್ ಟನ್ ಚಿನ್ನದ ಅದಿರು ಸಂಪನ್ಮೂಲಗಳನ್ನು ಹೊಂದಿದೆ. ಷೇರು ಮಾರುಕಟ್ಟೆಯಲ್ಲಿನ ಏರಿಳಿತವು ಚಿನ್ನದ ಬೆಲೆಯ ಏರಿಕೆಗೆ ಮುಖ್ಯ ಕಾರಣವಾಗಿದೆ. ಪ್ರಾಚೀನ ಕಾಲದಿಂದಲೂ ಭೂಮಿಯಿಂದ ಚಿನ್ನ ತೆಗೆಯುವ ಸಾಹಸದಲ್ಲಿ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಸಿಂಧು ಕಣಿವೆಯಂತಹ ಆರಂಭಿಕ ನಾಗರಿಕತೆಗಳು ವ್ಯಾಪಾರ ಮತ್ತು ಆಭರಣಗಳ ಕರಕುಶಲತೆಗಾಗಿ ಚಿನ್ನವನ್ನು ಅವಲಂಬಿಸಿದ್ದವು ಮತ್ತು ಬ್ರಿಟಿಷ್ ವಸಾಹತುಶಾಹಿ ಯುಗದಲ್ಲಿ ಭಾರತವು ಕೋಲಾರ ಚಿನ್ನದ ಗಣಿಗಳಂತಹ ವಿಶ್ವದ ಕೆಲವು ಬಹುದೊಡ್ಡ ಉತ್ಪಾದಕ ಚಿನ್ನದ ಗಣಿಗಳಿಗೆ ನೆಲೆಯಾಗಿತ್ತು. ಭಾರತದಲ್ಲಿ ಈವರೆಗೆ ಸುಮಾರು 550ಕ್ಕೂ ಹೆಚ್ಚು ಚಿನ್ನದ ಗಣಿ ಇದೆ. ಕೋಲಾರ ಚಿನ್ನದ ಗಣಿ ಭಾರತದ ಅತ್ಯಂತ ಹಳೆಯ ಮತ್ತು ಆಳವಾದ ಚಿನ್ನದ ಗಣಿ ಎಂದು ಪ್ರಸಿದ್ಧವಾಗಿದೆ. ಇದನ್ನು ಬ್ರಿಟಿಷರು 1880ರಲ್ಲಿ ಸ್ಥಾಪಿಸಿದರು ಮತ್ತು 2001ರವರೆಗೆ ಕಾರ್ಯನಿರ್ವಹಿಸುತ್ತಿತ್ತು. ಅದು ಸುಮಾರು 800 ಟನ್ ಚಿನ್ನವನ್ನು ಉತ್ಪಾದಿಸುತ್ತಿತ್ತು. ಗಣಿಗಾರರು 3.2 ಕಿಲೋಮೀಟರ್ ಆಳಕ್ಕೆ ಇಳಿಯಬೇಕಾಗಿತ್ತು. ಇದು ಸವಾಲಿನ ಕೆಲಸವಾಗಿತ್ತು. ಪರಿಸರ ಮತ್ತು ಆರ್ಥಿಕ ಕಾರಣಗಳಿಂದಾಗಿ ಗಣಿ ಮುಚ್ಚಲ್ಪಟ್ಟಿತು. ರಾಯಚೂರಿನ ಹಟ್ಟಿ ಚಿನ್ನದ ಗಣಿಗಳು ಕರ್ನಾಟಕ ಸರ್ಕಾರದ ಒಡೆತನದ ಕಂಪನಿಯಾಗಿದ್ದು, ರಾಯಚೂರು ಜಿಲ್ಲೆಯಲ್ಲಿ 2 ಗಣಿಗಳನ್ನು ನಿರ್ವಹಿಸುತ್ತವೆ: ಹಟ್ಟಿ ಮತ್ತು ಉಟಿ. ಹಟ್ಟಿ ಭಾರತದ ಏಕೈಕ ಸಕ್ರಿಯ ಚಿನ್ನದ ಗಣಿಯಾಗಿದ್ದು, ವರ್ಷಕ್ಕೆ ಸುಮಾರು 1.8 ಟನ್ ಚಿನ್ನವನ್ನು ಉತ್ಪಾದಿಸುತ್ತದೆ. ಪ್ರಾಚೀನ ಹಿಂದೂ ಗ್ರಂಥಗಳಾದ ಮಹಾಭಾರತ ಮತ್ತು ರಾಮಾಯಣದಲ್ಲಿ ಉಲ್ಲೇಖಿಸಿದಂತೆ ಈ ಗಣಿ 2000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ. ದಿನಕ್ಕೆ 3000 ಟನ್ ಅದಿರನ್ನು ನಿರ್ವಹಿಸಬಲ್ಲ ಸಂಸ್ಕರಣಾ ಘಟಕವನ್ನು ಹೊಂದಿದೆ. ಇದು ದೇಶದ ಬಹುದೊಡ್ಡ ಚಿನ್ನದ ಗಣಿಯಾಗಿದೆ. ಸೋನಭದ್ರ ಚಿನ್ನದ ಗಣಿ. ಉತ್ತರ ಪ್ರದೇಶದ ಒಂದು ಜಿಲ್ಲೆ ಸೋನಭದ್ರ 2020ರಲ್ಲಿ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಇಲ್ಲಿ ಬೃಹತ್ ಚಿನ್ನದ ನಿಕ್ಷೇಪವನ್ನು ಪತ್ತೆ ಮಾಡಿದೆ. ನಿಕ್ಷೇಪವು 700 ಟನ್ ಚಿನ್ನದ ಅದಿರನ್ನು ಹೊಂದಿದೆ ಎಂದು ಅಂದಾಜಿಸಲಾಗಿತ್ತು. ಸೋನ್ ಪಹಾಡಿ, ಹಾರ್ಡಿ, ಚುರ್ಲಿ, ಪರಾಸಿ ಮತ್ತು ಬಸಾರಿಯಾ ಎಂಬ 5 ಸ್ಥಳಗಳಲ್ಲಿ ಹರಡಿಕೊಂಡಿದೆ. ನಿಕ್ಷೇಪವು ಪ್ರದೇಶದ ಆರ್ಥಿಕತೆ ಮತ್ತು ಅಭಿವೃದ್ಧಿಯನ್ನು ಹಾಗೂ ದೇಶದ ಚಿನ್ನದ ಉತ್ಪಾದನೆಯನ್ನು ಹೆಚ್ಚಿಸುವ ನಿರೀಕ್ಷೆಯಿದೆ. GSI ಈ ಪ್ರದೇಶದಲ್ಲಿ ಬೆಳ್ಳಿ ಮತ್ತು ತಾಮ್ರ, ಕಬ್ಬಿಣದಂಥ ಇತರ ಖನಿಜಗಳನ್ನು ಕೂಡ ಗುರುತಿಸಿದೆ. ಕನಜೂರು ಚಿನ್ನದ ಗಣಿ. ಇದು ಕರ್ನಾಟಕ ಮತ್ತು ಗೋವಾದ ಗಡಿಯ ಬಳಿ ಇರುವ ಒಂದು ಚಿನ್ನದ ಗಣಿಯಾಗಿದೆ. ಖಾಸಗಿ ಕಂಪನಿ ಡೆಕ್ಕನ್ ಗೋಲ್ಡ್ ಮೈನ್ಸ್ ಒಡೆತನದಲ್ಲಿದೆ. ಇದು ವರ್ಷಗಳ ಕಾಲ ಗಣಿಗಾರಿಕೆ ಗುತ್ತಿಗೆಯನ್ನು ಪಡೆಯಲು ಪ್ರಯತ್ನಿಸಿತು. ವಾರ್ಷಿಕ 1.5 ಟನ್ ಚಿನ್ನದ ಉತ್ಪಾದನೆಯೊಂದಿಗೆ ಈ ಗಣಿ 2022ರಲ್ಲಿ ಉತ್ಪಾದನೆಯನ್ನು ಪ್ರಾರಂಭಿಸುವ ನಿರೀಕ್ಷೆಯಿತ್ತು. ಅದು ಹೇಗೋ
ಗಣಿಗಾರಿಕೆ ಗುತ್ತಿಗೆಯನ್ನು 2021ರಲ್ಲಿ ಭಾರತ ಸರ್ಕಾರ ತಿರಸ್ಕರಿಸಿತು. ಜೊನ್ನಗಿರಿ ಚಿನ್ನದ ಗಣಿ. ಆಂಧ್ರಪ್ರದೇಶ ತೆಲಂಗಾಣದ ಗಡಿ ಬಳಿ ಇರುವ ಜೊನ್ನಗಿರಿ ಚಿನ್ನದ ಗಣಿ ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಕಂಪನಿಯ ಒಡೆತನದಲ್ಲಿದೆ. ಈ ಗಣಿ 2023ರಲ್ಲಿ ಉತ್ಪಾದನೆಯನ್ನು ಪ್ರಾರಂಭಿಸುವ ನಿರೀಕ್ಷೆಯಿತ್ತು. ವಾರ್ಷಿಕ 1.2 ಟನ್ ಚಿನ್ನದ ಉತ್ಪಾದನೆಯೊಂದಿಗೆ ಈ ಗಣಿ ಭಾರತದ ಮೊದಲ ತೆರೆದ ಗುಂಡಿ ಚಿನ್ನದ ಗಣಿಯಾಗಲಿದೆ. ಲಾವಾ ಚಿನ್ನದ ಗಣಿ. ಜಾರ್ಖಂಡ್ನ ಚಾಂಡಿಲ್ನಲ್ಲಿರುವ ಲಾವಾ ಚಿನ್ನದ ಗಣಿಗಳು ಸಂಪೂರ್ಣವಾಗಿ ಅನ್ವೇಷಿಸಲು ಕಾಯುತ್ತಿರುವ ಗುಪ್ತ ರತ್ನವಾಗಿದೆ. ಇತರ ಕೆಲವು ಚಿನ್ನದ ಗಣಿಗಳಷ್ಟು ಪ್ರಸಿದ್ಧವಾಗಿಲ್ಲದಿದ್ದರೂ ಲಾವಾ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ. ಈ ಪ್ರದೇಶದ ಶ್ರೀಮಂತ ಖನಿಜ ನಿಕ್ಷೇಪಗಳು ಚಿನ್ನವನ್ನು ಹೊರತೆಗೆಯಲು ಭವಿಷ್ಯವನ್ನು ಸೂಚಿಸುತ್ತಿದೆ. ತಂತ್ರಜ್ಞಾನ ಮತ್ತು ಹೂಡಿಕೆಯಲ್ಲಿನ ಪ್ರಗತಿಯೊಂದಿಗೆ ಲಾವಾ ಭಾರತದ ಚಿನ್ನದ ಗಣಿಗಾರಿಕೆ ಹೆಚ್ಚು ಕುತೂಹಲವಿರುವ ನಿಕ್ಷೇಪವಾಗಿದೆ. ರಾಮಗಿರಿ ಚಿನ್ನದ ಗಣಿ. ರಾಮಗಿರಿ ಚಿನ್ನದ ಗಣಿಯು ಆಂಧ್ರಪ್ರದೇಶದ ರಾಮಗಿರಿ ಪಟ್ಟಣದಲ್ಲಿ 1905ರಿಂದ 27ರ ಅವಧಿಯಲ್ಲಿ ಮೆಸರ್ಸ್ ಜಾನ್ ಟೇಲರ್ ಮತ್ತು ಸನ್ಸ್ ಚಿನ್ನದ ಗಣಿಯಲ್ಲಿ ಮೊದಲ ಬಾರಿಗೆ ಕಾರ್ಯನಿರ್ವಹಿಸುತ್ತಿದ್ದರು. ಏರಪ್ಪ ಗಂಡಲಪ್ಪ ಬ್ಲಾಕ್ನಲ್ಲಿ ಚಿನ್ನದ ಅದಿರುಗಳನ್ನು ಪಡೆಯಲು ಬ್ರಿಟಿಷರು ಈ ಗಣಿಯಲ್ಲಿ ವ್ಯಾಪಕವಾಗಿ ಬಳಸುತ್ತಿದ್ದರು. ಈ ಗಣಿಯಲ್ಲಿ 4 ಟನ್ ಚಿನ್ನದ ಅದಿರು ಮತ್ತು ತಾಮ್ರ, ಸೀಸ್ ಮತ್ತು ಸತು ಮುಂತಾದ ಇತರ ಖನಿಜಗಳಿವೆ ಎಂದು ಅಂದಾಜಿಸಲಾಗಿದೆ. ಪ್ರಸ್ತುತ MECL ವಶದಲ್ಲಿದ್ದು 2 ದಶಕಗಳಿಂದ ಮುಚ್ಚಲ್ಪಟ್ಟಿರುವ ಇದನ್ನು ಮತ್ತೆ ತೆರೆಯಲು ಪರಿಶೋಧನೆ ಮತ್ತು ಕಾರ್ಯಸಾಧ್ಯತಾ ಅಧ್ಯಯನಗಳನ್ನು ನಡೆಸುತ್ತಿದೆ. ಮಾರ್ಚ್ 2025ರ ಸಮಯದಲ್ಲಿ ಭಾರತವು ಕೇವಲ 3 ಸಕ್ರಿಯ ಚಿನ್ನದ ಗಣಿಗಳನ್ನು ಹೊಂದಿದೆ. ಕರ್ನಾಟಕದ ರಾಯಚೂರಿನಲ್ಲಿರುವ ಹಟ್ಟಿ ಮತ್ತು ಉತಿ ಹಾಗೆ ಜಾರ್ಖಂಡ್ನಲ್ಲಿನ ಹೀರಾಬುದ್ದೀನ್ ಮಾತ್ರ ಪ್ರಸ್ತುತ ಚಿನ್ನವನ್ನು ತೆಗೆಯುತ್ತಿದೆ. ಇತ್ತೀಚಿನ ವರದಿಯಂತೆ ದೇಶದ ಇದೊಂದು ರಾಜ್ಯದಲ್ಲಿ ಅಪಾರ ಪ್ರಮಾಣದ ಚಿನ್ನದ ನಿಕ್ಷೇಪ ಇರುವುದು ಪತ್ತೆಯಾಗಿದೆ. ಒಡಿಶಾದ 7 ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದ್ದು, ಭಾರತದ ಚಿನ್ನದ ಗಣಿಗಾರಿಕೆ ಇತಿಹಾಸದಲ್ಲೇ ಅತಿ ದೊಡ್ಡ ಚಿನ್ನದ ನಿಕ್ಷೇಪ ಎಂದು ಹೇಳಲಾಗುತ್ತಿದೆ. ಒಡಿಶಾದ ಜಾಸಿಪುರ, ಸೂರ್ಯಾಗುಡ್, ರೌನ್ಸಿ, ಹಿರೇಲುಕ್ಕ, ಮರೆಬಿಗಿ, ಸುಲೇಪಾತ್, ಬಾದಂಪರಹರ್ನಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಚಿನ್ನದ ನಿಕ್ಷೇಪಗಳನ್ನು ಪತ್ತೆ ಹಚ್ಚಿದೆ. ಇದರ ಜೊತೆಗೆ ತಾಮ್ರದ ನಿಕ್ಷೇಪ ಇರುವುದು ಕೂಡ ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.